ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಆಗಸ್ಟ್ ತಿಂಗಳ 13ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು ದೇವರ ಚಿತ್ತದ ಪ್ರಕಾರ ಪ್ರಾರ್ಥನೆ. ನಾವು ಆತನ ಚಿತ್ತಕ್ಕನುಸಾರವಾಗಿ ಏನನ್ನಾದರೂ ಕೇಳಿದರೆ ಆತನು ನಮ್ಮ ಮಾತುಗಳನ್ನು ಕೇಳುತ್ತಾನೆಂಬ ಭರವಸೆ ಆತನಲ್ಲಿ ನಮಗಿದೆ. 1 ಯೋಹಾನ 5:14. ನಾವು ಆತನ ಚಿತ್ತದ ಪ್ರಕಾರ ಪ್ರಾರ್ಥಿಸಿದಾಗ ಕರ್ತನು ತಕ್ಷಣವೇ ಉತ್ತರಿಸುತ್ತಾನೆ. ಆದರೆ ದೇವರ ಚಿತ್ತಕ್ಕಿಂತ ಸ್ವಾರ್ಥಿ ಆಸೆಗಳಿಂದ ಹೊರಹೊಮ್ಮುವ ಪ್ರಾರ್ಥನೆಗಳಿಗೆ ಉತ್ತರಿಸಲಾಗುವುದಿಲ್ಲ. ದೇವರು ಪಾಪಿಗಳ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಯೋಹಾನ 9:31 ಎಂದು ಸತ್ಯವೇದವು ಹೇಳುತ್ತದೆ. ಕೀರ್ತನೆಗಾರನು ಹೇಳುತ್ತಾನೆ, ನನ್ನ ಹೃದಯದಲ್ಲಿ ನಾನು ಅಪರಾಧವನ್ನು ಆಶಿಸಿದರೆ ಕರ್ತನು ಕೇಳುವುದಿಲ್ಲ. ಕೀರ್ತನೆ 66:18. ಮತ್ತು ಯಾಕೋಬನು ಬರೆಯುತ್ತಾನೆ, ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ಯಾಕೋಬ 4:3. ದೇವರ ಚಿತ್ತ ನೆರವೇರಲಿ ಎಂದು ನಾವು ಪ್ರಾರ್ಥಿಸಬೇಕು. ಅದಕ್ಕಿಂತ ಹೆಚ್ಚಾಗಿ ನಾವು ಆತನ ಚಿತ್ತವನ್ನು ಗ್ರಹಿಸಿ ನಂತರ ಪ್ರಾರ್ಥಿಸಬೇಕು. ಅದಕ್ಕಾಗಿಯೇ ಯೇಸು ಮಾದರಿ ಪ್ರಾರ್ಥನೆಯಲ್ಲಿ ನಿನ್ನ ಚಿತ್ತ ನೆರವೇರಲಿ ಎಂದು ಪ್ರಾರ್ಥಿಸಲು ನಮಗೆ ಕಲಿಸಿದನು. ಈ ಲೋಕದಲ್ಲಿ 3 ವಿಧದ ಇಚ್ಛಾಶಕ್ತಿಗಳಿವೆ: ಮನುಷ್ಯನ ಇಚ್ಛಾಶಕ್ತಿ, ಸೈತಾನನ ಇಚ್ಛಾಶಕ್ತಿ ಮತ್ತು ದೇವರ ಇಚ್ಛಾಶಕ್ತಿ. ಕರ್ತನು ನಮ್ಮಲ್ಲಿ ಸ್ವತಂತ್ರ ಇಚ್ಛಾಶಕ್ತಿಯನ್ನು ಇರಿಸಿದ್ದಾನೆ ಮತ್ತು ವಿವೇಚಿಸಲು ತಿಳುವಳಿಕೆಯನ್ನು ಮತ್ತು ತರ್ಕಿಸಲು ಬುದ್ಧಿವಂತಿಕೆಯನ್ನು ನೀಡಿದ್ದಾನೆ. ಆದರೂ ನಾವು ನಮ್ಮ ಸ್ವ ಇಚ್ಛೆಯನ್ನು ಆತನ ದೈವಿಕ ಇಚ್ಛಾಶಕ್ತಿಗೆ ಒಪ್ಪಿಸಬೇಕೆಂದು ಅವನು ಬಯಸುತ್ತಾನೆ. ಮತ್ತೊಂದೆಡೆ ಸೈತಾನನು ಮನುಷ್ಯನ ಹೃದಯವನ್ನು ಪಾಪ ಸುಖಗಳಿಗಿಂತ ನಿರಂತರವಾಗಿ ಆಕರ್ಷಿಸುತ್ತಾನೆ. ಕ್ರಮೇಣವಾಗಿ ಅವನು ತನ್ನ ಇಚ್ಛೆಯನ್ನು ಮಾನವ ಆತ್ಮಕ್ಕೆ ಚುಚ್ಚುತ್ತಾನೆ. ಅಂತಿಮವಾಗಿ ಮಾನವ ಇಚ್ಛೆಯನ್ನು ನಾಶ ಮಾಡುತ್ತಾನೆ ಮತ್ತು ವ್ಯಕ್ತಿಯನ್ನು ಅವನ ಆಳ್ವಿಕೆಯ ಅಡಿಯಲ್ಲಿ ಗುಲಾಮರನ್ನಾಗಿ ಮಾಡುತ್ತಾನೆ. ದೇವರ ಚಿತ್ತವೆಂದರೆ ಆತನ ಆಲೋಚನೆಗಳು ಮತ್ತು ಭಾವನೆಗಳನ್ನು ಅಳವಡಿಸಿಕೊಳ್ಳುವುದು. ಆತನಿಗೆ ಇಷ್ಟವಾದದ್ದನ್ನು ಮಾಡಲು ನಾವು ಶರಣಾದಾಗ ಆತನು ನಮ್ಮನ್ನು ತನ್ನ ಪರಿಪೂರ್ಣ ಚಿತ್ತದ ಹಾದಿಯಲ್ಲಿ ನಡೆಸುತ್ತಾನೆ. ನಮ್ಮ ಆಸೆಗಳನ್ನು ಕರ್ತನ ಮುಂದೆ ತರುವುದು ತಪ್ಪಲ್ಲ, ಆದರೆ ನಮ್ಮದೇ ಆದ ರೀತಿಯಲ್ಲಿಯೇ ಇರಬೇಕೆಂದು ಒತ್ತಾಯಿಸುವುದು ಮತ್ತು ನಮ್ಮ ಸ್ವಇಚ್ಛೆಯನ್ನು ಪೂರೈಸಲು ಹೋರಾಡುವುದು ನಮ್ಮನ್ನು ಅಪಾಯಕ್ಕೆ ಕೊಂಡೊಯ್ಯಬಹುದು. ಗೆತ್ಸೆಮನೆ ತೋಟದಲ್ಲಿ ಯೇಸುವನ್ನು ಪರಿಗಣಿಸಿ ಪಾತ್ರೆಯು ತನ್ನಿಂದ ಹಾದು ಹೋಗುವಂತೆ ಅವನು ಪ್ರಾರ್ಥಿಸಿದನು. ಆದರೂ ಅವನು ತಂದೆಯ ಚಿತ್ತಕ್ಕೆ ಸಂಪೂರ್ಣವಾಗಿ ಶರಣಾದನು. ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ನೆರವೇರಲಿ ಎಂದು ಹೇಳಿದನು. ದೇವರ ಪ್ರಿಯ ಮಕ್ಕಳೇ, ನೀವು ಕರ್ತನ ಚಿತ್ತಕ್ಕೆ ಸಂಪೂರ್ಣವಾಗಿ ಶರಣಾದರೆ ಈ ಜೀವನದಲ್ಲೂ ಮತ್ತು ಶಾಶ್ವತೆಯಲ್ಲೂ ನೀವು ಆಶೀರ್ವದಿಸಲ್ಪಡುತ್ತೀರಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನಿಮ್ಮ ಮನಸ್ಸನ್ನು ನವೀಕರಿಸುವ ಮೂಲಕ ರೂಪಾಂತರಗೊಳ್ಳಿರಿ. ಆಗ ದೇವರ ಒಳ್ಳೆಯ, ಸ್ವೀಕಾರಾರ್ಹ ಮತ್ತು ಪರಿಪೂರ್ಣ ಚಿತ್ತವು ಯಾವುದೆಂದು ನೀವು ಪರಿಶೋಧಿಸುವಿರಿ. ರೋಮಾಪುರದವರಿಗೆ 12:2. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.